ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಇಸ್ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ವಿಡಿಯೋನು ಸ್ಪೆಷಲ್ಲೇ, ಬಟ್ ಈ ವಿಡಿಯೋ ತುಂಬಾ ಸ್ಪೆಷಲ್ ಬಿಕಾಸ್ ಇವತ್ತು ನಾವು ಮಾಡ್ತಾ ಇದ್ವಿ ಪೈನಾಪಲ್ ಕೇಸರಿ ಬಾತ್. ಇದು ನಮ್ಮ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಮ್ಮ ಇಸ್ ವೆರಿ ಗುಡ್ ಅಟ್ ಮೇಕಿಂಗ್ ಪೈನಾಪಲ್ ಕೇಸರಿ ಬಾತ್. ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ ಈಗಲೇ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಇದಕ್ಕೆ ನಾವು ಆಲ್ರೆಡಿ ಪೈನಾಪಲ್ನ ಕಟ್ ಮಾಡಿ ಅದನ್ನು ಜ್ಯೂಸ್ ಮಾಡ್ಕೊಂಡಿದ್ದೀವಿ. ಥಿಕ್ ಜ್ಯೂಸ್, ನೋ ಆ್ಯಡೆಡ್ ಮೋರ್ ವಾಟರ್ ಆರ್ ಶುಗರ್, ಆಯಿತಾ. ಸೊ ಎಷ್ಟು ವಾಟರ್ ಬೇಕೋ ಅಷ್ಟೇ ವಾಟರ್ ಆಗಿ ಆ್ಯಡ್ ಮಾಡಿಕೊಂಡು ಥಿಕ್ ಕನ್ಸಿಸ್ಟೆನ್ಸಿಯಲ್ಲೇ ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಒಂದು ವೆಸಲಲ್ಲಿ ತುಪ್ಪನ ಕಾಯಿಸಿ ಅದಕ್ಕೆ ಡ್ರೈ ಫ್ರೂಟ್ಸ್ ಲೈಕ್ ಗೋಡಂಬಿ ಆ್ಯಂಡ್ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಜ್ಯೂಸ್ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ರು. ಇದಾದಮೇಲೆ ಆ್ಯಕ್ಚುಲಿ ಲವಂಗ ಹಾಕೋದು ಮರ್ತೋಗಿದ್ರಂತೆ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ. ಸೊ ದಟ್ಸ್ ಓಕೆ ಅಂತ ಹೇಳಿ ಆಮೇಲೂ ಹಾಕೋಬೋದು ಅಂತ ಹೇಳಿ ಹಾಕಿದ್ರು. ಸೊ ಇದಾದಮೇಲೆ ಒಂದು ಕುದಿ ಬರುತ್ತೆ, ಅವಾಗಂತೂ ಘಮ ಘಮ ಅಂತ ಇರುತ್ತೆ. ಆ ಪೈನಾಪಲ್ ಘಮ ಘಮ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಟು ಶುಗರ್. ಸೊ ನೀವು ಶುಗರ್ ಆದರೂ ಆ್ಯಡ್ ಮಾಡ್ಕೋಬೋದು ಆರ್ ಬೆಲ್ಲನಾದರೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು ಕುಟಾಣಿನಲ್ಲಿ 4ರಿಂದ 5 ಏಲಕ್ಕಿಗಳನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಬಿಕಾಸ್ ಏಲಕ್ಕಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಏಲಕ್ಕಿ ಆ್ಯಡ್ ಮಾಡೋದ್ರಿಂದ ಆ್ಯಕ್ಚುಲಿ ಎಲ್ರಿಗೂ ಗೊತ್ತು. ಸೊ ಅದು ತುಂಬ ಘಮ ಘಮ ಅಂತ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಯಮ್ಮಿ ಆಗಿರುತ್ತೆ. ಸೊ ನೆವರ್ ಎವರ್ ಮಿಸ್ ಏಲಕ್ಕಿ ಪೌಡರ್ ಟು ಎನಿ ಸ್ವೀಟ್ಸ್. ಈಗ ನಾವು ಫ್ರೈ ಮಾಡಿದ್ವಲ್ಲ ಅಕ್ಕಿ ನುಚ್ಚು, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಪೈನಾಪಲ್ ಕೇಸರಿ ಬಾತ್ಗೆ ರವೆಯಿಂದ ಯೂಸ್ ಮಾಡಬೇಕು, ಬಟ್ ನಾವಿದು ಈ ಸಲ ಟ್ರೈ ಮಾಡೋಣ ನೀವು ಆಗಿ ಅಂತ ಹೇಳಿ ಅಕ್ಕಿ ನುಚ್ಚನ್ನ ಹಾಕಿ ಮಾಡ್ತಾಯಿದ್ರು ಅಮ್ಮ. ಇದೇನು ಕಾಣಿಸ್ತಾ ಇದೆ ಅಲ್ಲ ಕಲರ್, ಇದು ಆ್ಯಕ್ಚುಲಿ ನ್ಯಾಚುರಲ್ ಕಲರ್ ಪೈನಾಪಲ್ದು. ನಾವು ಯಾವುದೇ ಕಲರ್ ಎಸೆನ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಇದು ನ್ಯಾಚುರಲ್ ಕಲರ್. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಅಲ್ಲಿ ಅಕ್ಕಿ ನುಚ್ಚು ಆ್ಯಡ್ ಮಾಡಿರೋದ್ರಿಂದ ಅಕ್ಕಿ ನುಚ್ಚಿಗೆ ಇದು ಪೈನಾಪಲ್ ಕಲರ್ ಪೂರ್ತಿಯಾಗಿ ಈಗಲೇ ಕೂರಲ್ಲ. ನೆಕ್ಸ್ಟ್ ನಾವು ಎಲ್ಲ ಬಾಯ್ಲ್ ಆದಮೇಲೆ ಥಿಕ್ನೆಸ್ ನೋಡ್ತಾ ಇರ್ಬೋದು, ತೆಳು ಇತ್ತು ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಈ ಥರ ಥಿಕ್ನೆಸ್ ಆದಾಗ ಅದು ಈಕ್ವಲಿ ಶೇರ್ ಆಗುತ್ತೆ ಕಲರ್. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಸಿಮ್ ಮಾಡಿ 5 ಮಿನಿಟ್ಸ್ ಬಿಡಬೇಕು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಈ ಥರ ಆಗುತ್ತೆ, ಇನ್ನು ಗಟ್ಟಿಯಾಗಿ ಅದು ಕಲರೆಲ್ಲ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಾದಮೇಲೆ ಪೈನಾಪಲ್ ಕೇಸರಿ ಬಾತ್ ಈ ಥರ ಬಂದಿರುತ್ತೆ. ಸೊ ನಾವು ಆ್ಯಕ್ಚುಲಿ ಇದೇ ಥರ ಸ್ಪೆಷಲ್ ವೀಡಿಯೋಸ್ನ ಮಾಡ್ತಾಯಿರ್ತೀವಿ. ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು ಆರ್ ಎನಿ ಅದರ್ ಟೈಪ್ಸ್ ಆಫ್ ಗುಡ್ ವ್ಲಾಗ್ಸ್ ಆಗಿರ್ಬೋದು. ಸೊ ಬೇಕಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾವಿವಾಗ ಸರ್ವ್ ಮಾಡ್ಕೋತಾ ಇದ್ದೀವಿ. ಪ್ಲೇಟ್ಗೆ ಸರ್ವ್ ಮಾಡಿ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಐಡಿಯಾ ಬಂದು ಸ್ವಲ್ಪ ಅಲ್ಲೇ ಡ್ರೈ ಫ್ರೂಟ್ಸಲ್ಲೇ ಡೆಕೋರೇಟ್ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಹತ್ರ ಗ್ಲಾಸ್ ಕಂಟೈನರ್ ಇತ್ತು, ನಾವು ಮರ್ತೇ ಬಿಟ್ಟಿದ್ವಿ ಆ್ಯಕ್ಚುಲಿ ಪ್ಲೇಟಿಗೆ ಹಾಕ್ಬಿಟ್ಟಿದ್ವಿ. ಆಮೇಲೆ ನೆನ್ಪು ಮಾಡ್ಕೊಂಡು ಗ್ಲಾಸ್ ಕಂಟೈನರೆಲ್ಲ ಹಾಕಿ ಈ ಥರ ಡಿಸೈನ್ ಮಾಡ್ತಾ ಇರೋದು. ಸೊ ನಾನು ಕೇಳಿರೋ ಮಟ್ಟಿಗೆ ಪೈನಾಪಲ್ ಕೇಸರಿ ಬಾತ್ಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಗೊತ್ತು. ಸೊ ನಿಮಗೂ ಏನಾದರೂ ಪೈನಾಪಲ್ ಕೇಸರಿ ಬಾತ್ ಫೇವ್ರೆಟ್ ಡಿಶ್ ಆಗಿದ್ದರೆ, ಫೇವ್ರೆಟ್ ತಿಂಡಿ ಆಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಟೇಸ್ಟ್ ಮಾಡೋಣ. ನಾನು ಆಲ್ರೆಡಿ ಹೇಳ್ದಂಗೆ ಟೇಸ್ಟ್ ವೈಸ್ ಅಂತೂ ಅಮೇಝಿಂಗ್. ಸೊ ಪೈನಾಪಲ್ ಕೇಸರಿ ಬಾತ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಕಂಪೇರ್ ಟು ಆಲ್ ಅದರ್ ಕೇಸರಿ ಬಾತ್, ಪೈನಾಪಲ್ ಕೇಸರಿ ಬಾತ್ಗೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದಕ್ಕೆ ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ದು. ಇದೇ ಥರ ಹೆಚ್ಚಿನ ವೀಡಿಯೋಸಿಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.